ರಾಮನಗರದ ರಾಮದೇವರ ಬೆಟ್ಟ ದಕ್ಷಿಣದ ಅಯೋಧ್ಯೆಯಾಗಿದೆ. ಡಾಕ್ಟರ್ ಮಂಜುನಾಥ್, ನಾನು ಯಾವತ್ತೂ ದೇವರಿಗೆ ಹರಕೆ ಹೊತ್ತಿಲ್ಲ, ಕೊಟ್ಟಿದ್ದನ್ನು ಸ್ವೀಕರಿಸಿದ್ದೇನೆ. ಡಾಕ್ಟರ್ ಮಂಜುನಾಥ್ ರವರ ಪತ್ನಿ ಅನಸೂಯ. ಕುವೆಂಪುರವರ ರಾಮಾಯಣ ದರ್ಶನ ಪುಸ್ತಕವನ್ನು ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು ಮನೆ ಮನೆಗೆ ಹಂಚಿದ್ದರು. ಡಾಕ್ಟರ್ ಅಶ್ವಥ್ ನಾರಾಯಣ. ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ಗೋರಾ ಶ್ರೀನಿವಾಸ್ ಮಾಡುವ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್. ಆತ್ಮೀಯರೇ, ಇಂದು ರಾಮನವಮಿ, ರಾಮನ ದಿವಸ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಮತ್ತು ಅವರ ಪತ್ನಿ ಅನಸೂಯ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಸ್ಥಳೀಯ ಹಲವಾರು ಮುಖಂಡರು ಒಗ್ಗೂಡಿ ಇಂದು ರಾಮದೇವರ ದರ್ಶನವನ್ನು ಪಡೆದಿದ್ದಾರೆ. ದಕ್ಷಿಣದ ಅಯೋಧ್ಯೆ ಎಂದು ಪ್ರಸಿದ್ಧಿಯಾಗಿರುವಂತಹ ಶ್ರೀರಾಮದೇವರ ಬೆಟ್ಟವು ರಾಮನಗರದಲ್ಲಿ ಇದ್ದು ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರ ಒಡಗೂಡಿ ಶ್ರೀರಾಮನ ದರ್ಶನವನ್ನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಡಾಕ್ಟರ್ ಮಂಜುನಾಥ್ ಅವರು, ರಾಮನಗರದ ರಾಮದೇವರ ಬೆಟ್ಟ ದಕ್ಷಿಣದ ಅಯೋಧ್ಯೆ, ನಾನು ಇಲ್ಲಿ ಆಶೀರ್ವಾದವನ್ನು ಪಡೆಯಲು ಬಂದಿದ್ದೇನೆ. ನಾನು ನನ್ನ ಜೀವಮಾನದಲ್ಲಿ, ನನ್ನ ವಿದ್ಯಾರ್ಥಿಯ ದಶೆಯಲ್ಲಿ, ಬಾಲ್ಯದಲ್ಲೂ ಸಹ ನಾನು ರಾಮನನ್ನು ಸ್ತುತಿಸಿದ್ದೇನೆ. ರಾಮನ ಕೆಲಸ ಅಂದರೆ ದೇವರನ್ನು ನಂಬಿದರೆ, ಭಕ್ತಿ ಇದ್ದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದಿದ್ದಾರೆ. ರಾಮದೇವರ ಬೆಟ್ಟಕ್ಕೆ ನಾನು ಮತ್ತು ಶ್ರೀಮತಿಯವರು, ಅಶ್ವತ್ಥನಾರಾಯಣವರು ಮತ್ತು ಎಲ್ಲ ಮುಖಂಡರುಗಳ ಜೊತೆ ಬಂದು ನಾವು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ. ನಮ್ಮೂರಲ್ಲಿ ಬೀದಿ ಬೀದಿಗಳಲ್ಲಿ ಉತ್ಸವ ಆಗ್ತಾಯಿತ್ತು. ರಾತ್ರಿಯೆಲ್ಲ ನಾವು ಅದರ ಹಿಂದ್ಗಡೆನೇ ಹೋಗ್ತಾ ಇದ್ವಿ ಅಂತ ಬೆಳಗ್ಗೆ ಪಾನಕ ಮತ್ತು ಕಡಲೆಕಾಯಿ ಮುಸ್ಲಿ ಸಂಪ್ರದಾಯ. ಸೊ ಇವತ್ತು ಇದರ ಮಹತ್ವ ಏನು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಇದು ದಕ್ಷಿಣ ಭಾರತದ ಅಯೋಧ್ಯೆ ಎಂದು ಹೆಸರು ಪಡೆದಿದೆ ಮತ್ತು ಹೆಚ್ಚು ಪ್ರಚಾರಕ್ಕೆ ಬಂದಿರೋದು ಕಳೆದ 5 ವರ್ಷದಿಂದ. ಶ್ರೀರಾಮ ಅಂದ್ರೇ ಒಂದು ಆದರ್ಶ, ಹಿತಭಾಷಿ, ಪೂರ್ವಭಾಷಿ. ಇಲ್ಲಿ ಸುಗ್ರೀವ ಈ ಪ್ರತಿಮೆಯನ್ನು, ಶ್ರೀರಾಮನ ಪ್ರತಿಮೆಯನ್ನು ಮಾಡಿದರು ಅಂತ ನನಗೆ ಮಾಹಿತಿ ಸಿಕ್ತು. ಈಗೇನಾಗಿದೆ, ಇವೆಲ್ಲ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇರತಕ್ಕಂಥದ್ದು, ಇದೇನು ಹೊಸ್ದಾಗಿ ಮಾಡೋ ಅಂಥದ್ದಲ್ಲ. ಸೊ ಇರೋದನ್ನ ಇನ್ನೂ ಚೆನ್ನಾಗಿ ಅದನ್ನು ಅಭಿವೃದ್ಧಿಗೊಳಿಸಿ ಹೆಚ್ಚು ಜನರಿಗೆ ಪರಿಚಯ ಮಾಡಿಸಿ, ಇಲ್ಲಿ ಮೂಲಭೂತ ಸೌಕರ್ಯಗಳು ಚೆನ್ನಾಗಾದರೆ ಹೆಚ್ಚು ಜನರು ಬಂದು, ಏಕೆಂದರೆ ದೇವರಲ್ಲಿ ಭಕ್ತಿ ಇದ್ದರೆ ಅದು ನಮಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ ಅವಾಗ. ಅದೇ ರೀತಿ ಅವರ ಪತ್ನಿ ಅನಸೂಯರವರು ಸಹ, ನಾನು ಯಾವತ್ತೂ ದೇವರಿಗೆ ಹರಕೆಯನ್ನು ಹೊತ್ತಿಲ್ಲ, ದೇವರು ಕೊಟ್ಟಿದ್ದನ್ನು ಸ್ವೀಕರಿಸುತ್ತೇನೆ, ದೇವರ ಮೇಲೆ ನನಗೆ ನಂಬಿಕೆ ಇದೆ, ನಾನು ಜಪ ಮಾಡುತ್ತೇನೆ, ಹಾಗಾಗಿ ಮಂಜುನಾಥ್ ಅವರು ಗೆಲ್ಲುತ್ತಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಾವೆಲ್ಲ ಪುಣ್ಯವಂತರು, ಇಲ್ಲಿ ನಮಗೆ ಪ್ರೇರಣೆಯಾಗಿ ನಾವೆಲ್ಲ ಆದರ್ಶವಾಗಿ ಒಂದು ಬದುಕು ನಡೆಸಲಿ ಅಂತ ಹೇಳೋದಕ್ಕೆ ರಾಮನಗರದಲ್ಲಿ ಪಟ್ಟಾಭಿರಾಮ ಇದ್ದಾನೆ. ಇವತ್ತು ನಾನು ದರ್ಶನ ಮಾಡಿದ್ದೀನಿ. ಎಲ್ಲ ಜನತೆಗೂ ಆದರ್ಶವಾದ ಬದುಕು ಸಿಗಲಿ ಅಂತ ನನ್ನದು ಒಂದಿದೆ, ಯಾವತ್ತೂ ನಾನು ಹರಕೆ ಹೊತ್ತಿಲ್ಲ. ಭಗವಂತ ಏನು ಕೊಡ್ತಾನೋ ಅದ್ರ ತಲೆ ಭಾಗದನ್ನು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ದೇವರ ಜಪ ಮಾಡ್ತೀನಿ, ಮುಂದಕ್ಕೆ ನಾನು ನಿನಗೇನೋ ಕೊಡ್ತೀನಿ ರೀತಿ ನಾನು ಯಾವತ್ತೂ ಹರಕೆ ಮಾಡಿ. ದೆಹಲಿಯಲ್ಲಿ ನಿಮ್ಮ ರಾಮನ ಪಟ್ಟಾಭಿಷೇಕ ಖಂಡಿತ ಆಗುತ್ತೆ ನೋಡಿ. ಅದು ಮೊದಲನೇದಾಗಿ ಅವರು ಇಲ್ಲಿ ಒಬ್ಬ ಲೋಕಸಭಾ ಅಭ್ಯರ್ಥಿ ಆಗ್ತಾರೆ ಅಂತಲೇ ನಾನು ಕನ್ಸ್ಕೊಂಡಿರಲಿಲ್ಲ. ಎಲ್ಲ ಹಿರಿಯರದವರು, ಮುಂದೂ ಅಷ್ಟೇ ಹಿರಿಯ ಮುಖಂಡರದವರು. ಆ ದೇಶ ನಮ್ಮದಲ್ಲ. ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಸಹ ಮಾತನಾಡಿ, ಕುವೆಂಪು ರವರು ಬರೆದಂತಹ ಶ್ರೀ ರಾಮಾಯಣ ದರ್ಶನಂ ಪುಸ್ತಕವನ್ನು ಅಂದಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಮನೆಗೆ ತಲುಪಿಸಿದ್ದರು ಎಂದು ಹೇಳಿದ್ದಾರೆ. ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ರಾಮ ಮಂದಿರವನ್ನು ಇದೇ ರಾಮನಗರದಲ್ಲಿ ಕಟ್ಟುತ್ತೇವೆ, ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ರಾಮನ ಮೇಲೆ ಭಕ್ತಿ ಇಲ್ಲದಂತವರು, ರಾಮನ ಅಸ್ತಿತ್ವವನ್ನು ಪ್ರಶ್ನಿಸಿದಂಥವರು, ಅಯೋಧ್ಯೆಗೆ ಬಂದು ರಾಮನ ದರ್ಶನವನ್ನು ಪಡೆಯದವರು ಸಹ ಇಂದು ರಾಮನ ಬಗ್ಗೆ ಮಾತನಾಡುತ್ತಾರೆ ಎಂದು ಹೆಸರೇಳದೆ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರನ್ನು ಟೀಕಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರು ರಾಮಾಯಣ ದರ್ಶನವನ್ನು ಬರೆದಿದ್ದಾರೆ. ಅದನ್ನು ಕೆಂಗಲ್ ಹನುಮಂತಯ್ಯನವರು ಇಡೀ ಮನೆಗೆ ಹಂಚಿದರು. ಈ ದಾರಿಯಲ್ಲೇ ಏನು ರಾಮಾಯಣ ದಿವಸವನ್ನು ಇಡೀ ವಿಶ್ವದಲ್ಲಿ ಆಚರಣೆಯನ್ನು ಮಾಡಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಸಂಕಲ್ಪವನ್ನು ಮಾಡಿದ್ದಾರೆ. ಹಾಗಾಗಿ ಈ ದಿಕ್ಕಲ್ಲಿ ನಾವೆಲ್ಲ ಎದುರು ನೋಡ್ತಿದ್ದೀವಿ. ಮತ್ತು ರಾಮ ಮಂದಿರ ದಕ್ಷಿಣ ಅಯೋಧ್ಯವಾಗಿ ನಮ್ಮ ರಾಮದೇವರ ಬೆಟ್ಟದ ಶ್ರೀರಾಮನ ಈ ಪುಣ್ಯ ಸ್ಥಳ ದಕ್ಷಿಣ ಅಯೋಧ್ಯೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ. ತುಂಬ ಜನ ಕಾಲ್ಪನಿಕ ಅಂತ ಹೇಳೋರಿದ್ದಾರೆ, ನಂಬಿಕೆ ಇಲ್ಲದವರಿದ್ದಾರೆ. ಅಯೋಧ್ಯೆಯಲ್ಲಿ ರಾಮನ ದರ್ಶನವನ್ನು ಮಾಡಿದಂಥ ಜನನೂ ಇದ್ದಾರೆ.
ರಾಮನ ದರ್ಶನ ಮಾಡಲಿಕ್ಕೆ ಹೋಗ್ತಿದ್ದಂಥವ್ರು ಇದ್ದಾರೆ, ಬಹಿಷ್ಕರಾಗೋರು ಇದ್ದಾರೆ. ಎಲ್ಲರ ಮಧ್ಯದಲ್ಲಿ ರಾಮನ ಭಕ್ತಿ, ರಾಮನ ನಂಬಿಕೆ, ನಂಬುವಂಥವ್ರ ಭಾವನೆಗೆ ಹೆಚ್ಚಾಗೋ ರೀತಿಯಲ್ಲಿ ನಾವು ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಿ ಅವರ ಭಾವನೆಗಳನ್ನು ಗೌರವಿಸುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ. ವೀಕ್ಷಕರೇ, ಇಷ್ಟೊತ್ತು ನೀವು ಕರುನಾಡು ಚಾನೆಲ್ನಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಮಂಜುನಾಥ್ ಹಾಗೂ ಅಶ್ವಥ್ ನಾರಾಯಣರವರ ಮಾತನ್ನು ಕೇಳಿಸ್ಕೊಂಡಿದ್ದೀರಿ. ಮುಂದಿನ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ಮತ್ತೊಮ್ಮೆ ನಮಸ್ಕಾರಗಳು.